ग्रीव साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಪರಮಾತ್ಮ ನಮಗೆ ನೆನಪಿಸ ಬಯಸ್ತಾರೇನೆಂದರೆ, ನೀವು ಅಲ್ಲಿಗೆ ನಡೆಯಿರಿ, ಸತ್ಯಲೋಕಕ್ಕೆ. ಮತ್ತಲ್ಲಿ ಹೋದ ಬಳಿಕ ಇಂತಹದೇ ಸೃಷ್ಟಿ ಇದೆ. ಮತ್ತು ಈ ದಾರಿ ತಪ್ಪಿಸುವ ಪಂಥ ಅಂದರೆ ಈ ರಾಧಾಸ್ವಾಮಿ, ದಂದನ್ ಸದ್ಗುರು, ಸಚ್ಚಾ ಸೌಧಾ ಸಿರ್ಸಾ, ಜಗಮಾಲ್ ಮತ್ತು ಈ ಗಂಗುವಾದವರು ಮತ್ತು ಈ ಠಾಕೂರ್ಜಿ ಮಹಾರಾಜರು ಮತ್ತು ಈ ಜಯಗುರುದೇವ್ ಇವರೆಲ್ಲ ಭ್ರಮಿತರು ಆಗಿದ್ದಾರೆ. ಇವು ಕಾಲನ ಮೂಲಕ ನಡೆಸಿದಂತಹ ಪಂಥಗಳಾಗಿವೆ. ಮತ್ತು ಇವರು ಹೇಳುತ್ತಾರೆ ಏನೆಂದರೆ, ಸತ್ಯಲೋಕದಲ್ಲಂತೂ ಪ್ರಕಾಶವೇ ಪ್ರಕಾಶವಾಗಿದೆ, ಚೇತನವೇ ಚೇತನವಿದೆ, ಅಲ್ಲಿ ಭಗವಂತನಿಲ್ಲ. ಅಲ್ಲಂತೂ ಆತ್ಮಗಳು ಹೀಗೆ ಸೇರಿಕೊಳ್ಳುತ್ತವೆ ಪರಮಾತ್ಮನಲ್ಲಿ, ಅಂದರೆ ಹನಿ ಸಮುದ್ರದಲ್ಲಿ ಸೇರಿದಂತೆ. ನೋಡಿ ಇವರ ಬುದ್ಧಿಯನ್ನು. ನಾವು ಹುಡುಕುತ್ತಿದ್ದೇವೆ ಭಗವಂತನನ್ನು. ಎಲ್ಲ ಪ್ರಮಾಣಗಳು ಹೇಳುತ್ತಿವೆ ಪರಮಾತ್ಮ ಸಾಕಾರನು. ಅವನಿಗೆ ಸುಂದರವಾದ ಶರೀರವಿದೆ. ಒಂದು ರೋಮಕೂಪದಲ್ಲಿ ಕೋಟಿ ಸೂರ್ಯರು ಕೋಟಿ ಚಂದ್ರರನ್ನು ಸೇರಿಸಿದಷ್ಟು ಅವರ ಪ್ರಜ್ವಲತೆ ಇದೆ. ಮತ್ತು ಇವರು ಹೇಳ್ತಾರೆ ಅಲ್ಲಿ ಏನೂ ಇಲ್ಲ. ಹಾಗಾದರೆ ಅಲ್ಲಿ ಭಗವಂತ ನಿಲ್ಲದಿದ್ದರೆ ನಾವೇನು ಅಲ್ಲಿ ಬದನೆಕಾಯಿ ಕೊಳ್ಳುವುದೇ ಹೋಗಿ? ಮತ್ತು ನಾವೇನು ಮಾಡುವೆವು ಅಲ್ಲಿ ಹೋಗಿ? ಇಲ್ಲಂತೂ ಅನಾಥರು, ಅಲ್ಲಿಯೂ ಅನಾಥರಾಗ್ತೀವಿ. ಹೀಗಾದರೆ ಯಾರೂ ಕಂಟ್ರೋಲರ್ ಇಲ್ಲ ನಮ್ಮದಂತೂ. ಯಾರಿಗಾಗಿ ನಾವು ಒದ್ದಾಡುತ್ತಿದ್ದೇವೆ? ಯಾರ ದರ್ಶನಾರ್ಥಕ್ಕಾಗಿ ನಾವು? ಭಗವಂತನ ದರ್ಶನವಾಗಲೆಂದು. ಹೀಗೆ ಪುಣ್ಯಾತ್ಮರೇ, ಇವರಂತೂ ನಿರಾಕಾರ ಎನ್ನುತ್ತಾರೆ. ಹಾಗಾದರೆ ಯಾರು ಹೋಗುವರಲ್ಲಿ? ಕನಸಲ್ಲೂ ಕೂಡ ಯೋಚಿಸಲಾರರು. ಯಾರು ಮಾತಾಡ್ತಾರೆ ಹೋಗುವಂಥದ್ದು? ಹೇಳ್ತಾರೆ ಮೆಡಿಟೇಷನ್ ಮಾಡಿ ಬೆಳಿಗ್ಗೆ ಸಂಜೆ 2.5 ಗಂಟೆ. ಹೇಳಿ, ಅಲ್ಲಿ ಭಗವಂತನಿಲ್ಲ. ಮತ್ತು ಮುಳುಗಿ ಸಾಯುವ ಮಾತಿದ್ದರೆ ಏಕೆ ಕುಳಿತಿರುವಿರಿ? ಈ 2.5 ಗಂಟೆಗಳಲ್ಲಿಯೂ ಸಮಯ ವೇಸ್ಟ್ ಮಾಡುತ್ತಿರುವಿರಿ ತಮ್ಮದು. ಇಂತಹ ಅಪಾಯಕಾರಿ ಸ್ಥಳಕ್ಕೆ ಹೋಗಲು ಬಯಸುತ್ತೀರಿ, ಅಲ್ಲಿ ವ್ಯಕ್ತಿ ಹೋಗುತ್ತಲೇ ಮುಳುಗಿ ಸಾಯುವರು. ಈಗ ಯಾರೋ ಹೇಳುವರು, ಸಮುದ್ರದಲ್ಲಿ ನಡೆ, ನೀನು ಸಮುದ್ರದಲ್ಲಿ ಮುಳುಗಿ ಸಾಯು, ಸೇರಿಕೋ ಹನಿಯಾಗಿ. ಹೋಗುವರೆ ಯಾರಾದರೂ ತಲೆಹರಟೆ ಮಾಡತೊಡಗಿದ್ದಾರೆ. ಯಾವ ಜ್ಞಾನವಿಲ್ಲ, ಯಾವ ವಿಚಾರವಿಲ್ಲ, ತಮ್ಮ ಬುದ್ಧಿಯನ್ನು ಪ್ರಯೋಗಿಸುವುದಿಲ್ಲ ಇವರು. ಹಾಗೆ ಸತ್ಯಲೋಕದಲ್ಲಿಯೂ ಹೀಗೆ ಸೃಷ್ಟಿ ಇದೆ. ಆದರೆ ಈ ಮೆಟೀರಿಯಲ್ನಲ್ಲಿ ಅಂತರವಿದೆ. ಇದಂತೂ ಮಣ್ಣಿನಿಂದ ಆಗಿರುವಂಥದ್ದು. ಮತ್ತು 5 ತತ್ವಗಳಲ್ಲಿ ಲೀನವಾಗುವುದು. ಯಾವಾಗ ಇದರದ್ದು ಅಂತ್ಯವಾಗುವುದು? ಇದನ್ನು ಸುಟ್ಟು ಬಿಡಿ, ಬೇಕಾದರೆ ಹೂತು ಬಿಡಿ, ಒಂದು ದಿನ ಇದರ ಅಂತ್ಯ. 5 ತತ್ವಗಳಲ್ಲಿ ಲೀನವಾಗುವುದು. ಈಗ ಇದು 5 ತತ್ವಗಳಿಂದ ಆಗಿರುವಂಥದ್ದು. ಇದರಲ್ಲಿ ಯಾವ ತತ್ವಗಳಿವೆ? ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ. ಮತ್ತು ಯಾವುದಾದರೂ ಕಾಣುತ್ತದೆ ಇದರಲ್ಲಿ? ಮತ್ತು ಎಷ್ಟು ಸುಂದರ ಸ್ವರೂಪವಾಗಿರುವುದು! ಇದೇ ರೀತಿಯಲ್ಲಿ ಕೇವಲ ಒಂದು ತತ್ವದಿಂದ ಆದಂತಹ ಶರೀರವಿದೆ, ಪ್ರಕಾಶದಿಂದ ಆದುದು. ಮತ್ತದು ಇಷ್ಟು ಸುಂದರ ಶರೀರವಾಗಿದೆ. 16 ಸೂರ್ಯಗಳಷ್ಟು ಪ್ರಕಾಶ ನಮ್ಮ ಶರೀರದ್ದಾಗುವುದು ಯಾವಾಗ ನಾವು ಸತ್ಯಲೋಕಕ್ಕೆ ತಲುಪುವೆವು. ಮತ್ತು ಪರಮಾತ್ಮನ ಶರೀರದ ಈಗ ಅಂದಾಜು ಏನು ಮಾಡಲು ಸಾಧ್ಯ? ಎಷ್ಟು ಪ್ರಕಾಶವಿದೆ ಪರಮೇಶ್ವರ ಸತ್ಪುರುಷನ ಶರೀರದಂದರೆ? ಕೋಟಿ ಸೂರ್ಯ ಕೋಟಿ ಚಂದ್ರರು ಒಂದು ರೋಮಕೂಪದ ಬೆಳಕಿನ ಮುಂದೆ ಅವು ಕೂಡ ಸಪ್ಪೆ ಅನಿಸುವುದು. ಅಂದರೆ ಅವರ ಇಷ್ಟು ಪ್ರಜ್ವಲತೆ ಇದೆ. ಅವರು ಸಮರ್ಥರು, ಅವರು ಸರ್ವಶಕ್ತಿವಂತರು, ಅಮಿತೌಜ ಆಗಿರುವರು. ಅಮಿತೌಜ ಅಂದರೆ ಆ ಶಕ್ತಿಗೆ ಯಾವ ಇತಿಮಿತಿ ಇಲ್ಲ. ಮತ್ತು ನಾವು ಜೀವಿಗಳು ಮತ್ತು ಆತ್ಮಗಳು. ನಾವಲ್ಲಿ ಹಂಸ ರೂಪದಲ್ಲಿರುವೆವು. ಹಂಸ ಅಂದರೆ ಇಲ್ಲಿ ಹೇಗೆ ಮನುಷ್ಯರೆನ್ನುತ್ತಾರೆ, ನರ ಎನ್ನುತ್ತಾರೆ ಸ್ತ್ರೀ ಮತ್ತು ಪುರುಷರಿಗೆ. ಹೀಗೆ ಅಲ್ಲಿ ಹಂಸ ಎನ್ನುತ್ತಾರೆ. ಹಂಸ ಅಂದರೆ ಇಲ್ಲಿ ಒಂದು ಪಕ್ಷಿಯ ಹೆಸರು ಹಂಸವಾಗಿದೆ. ಅದು ಯಾವುದೇ ಸರೋವರದ ಬಳಿ ಇರುತ್ತದೆ. ಅದು ಬಕ್ಕಪಕ್ಷಿ ರೀತಿಯಲ್ಲಿ ಇರುತ್ತದೆ, ಬಿಳಿ. ಮತ್ತು ಬಕ್ಕಪಕ್ಷಿ ಮೀನು ತಿನ್ನುತ್ತದೆ, ಕ್ರಿಮಿಕೀಟ ತಿನ್ನುತ್ತದೆ. ಹಂಸ ಅವುಗಳನ್ನು ತಿನ್ನುವುದಿಲ್ಲ. ಹಂಸಗಳಲ್ಲಿ ಮತ್ತೊಂದು ಗುಣವಿದೆ, ಗಾಡ್ ಗಿವನ್. ಅದು ಒಂದು ಗ್ಲಾಸ್ ಹಾಲಲ್ಲಿ 1 ಗ್ಲಾಸ್ ನೀರು, ಜಲ ಹಾಕಿಬಿಡಿ, ಹಂಸದ ಎದುರು ಇಟ್ಟುಬಿಡಿ. ಆಗ ಹಂಸ ಅದರಿಂದ ಹಾಲು ಮಾತ್ರ ಕುಡಿಯುವುದು, 1 ಗ್ಲಾಸ್ ನೀರನ್ನು ಬಿಟ್ಟುಬಿಡುವುದು. ಹಾಲು ಮತ್ತು ನೀರನ್ನು ಯಾರು ಶೋಧಿಸುವರೋ ಮತ್ತು ಕೆಟ್ಟದ್ದನ್ನು ಯಾರು ತ್ಯಜಿಸುವರೋ ಅವರು ಹಂಸ ಎನಿಸಿಕೊಳ್ಳುತ್ತಾರೆ, ಆ ಪುಣ್ಯಾತ್ಮ. ಅಂದರೆ ಎಲ್ಲ ಕೆಡುಕುಗಳಿಂದ ದೂರ. ಅಂಥ ಶ್ರೇಷ್ಠ ಆತ್ಮವನ್ನು ಹಂಸಾತ್ಮ ಎನ್ನುತ್ತಾರೆ. ಈ ರೀತಿ ನಾವು ಅಲ್ಲಿ ಹಂಸ ರೂಪದಲ್ಲಿರುವೆವು ಮತ್ತು ಪರಮಾತ್ಮ ಪರಮಹಂಸರಾಗಿದ್ದಾರೆ. ಆತ್ಮ ಹಂಸ ಮತ್ತು ಪರಮಾತ್ಮ ಪರಮಹಂಸ. ಅಂದರೆ ಅವರು ಪರಮಹಂಸರಾಗಿದ್ದಾರೆ, ಅವರು ಪರಮಾತ್ಮರಾಗಿದ್ದಾರೆ, ಅವರು ಶ್ರೇಷ್ಠ ಆತ್ಮರಾಗಿದ್ದಾರೆ, ಅವರು ದಯಾಳು ಆಗಿದ್ದಾರೆ. ನೀವು ಕೇಳಿದ್ದೀರಿ
ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.